ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ನೀವೀಗ ಇಲ್ಲಿ ನೋಡ್ತಾ ಇರೋದು ನಮ್ಮ ತೋಟದಲ್ಲಿ ಬೆಳೆದಂಥ ಬೆಣ್ಣೆಹಣ್ಣಿನ ಮರಗಳು, ಗಿಡಗಳು ಹಾಗೂ ಹಣ್ಣುಗಳು. ನೋಡ್ತಾ ಇದ್ದೀರಾ, ಈ ಸೀಸನಲ್ಲಿ ನಮಗೆ ತುಂಬ ಚೆನ್ನಾಗಿ ಹಣ್ಣುಗಳು ಕಚ್ಚಿದ್ದಾವೆ, ಚೆನ್ನಾಗಿ ಬರ್ತಾ ಇದ್ದಾವೆ. ನಾವು ತೆಂಗಿನ ತೋಟದಲ್ಲಿ ಅಂತರ ಬೆಳೆಯಾಗಿ ಬೆಣ್ಣೆಹಣ್ಣಿನ ಗಿಡಗಳನ್ನು ಒಂದು 6-7 ವರ್ಷದ ಹಿಂದೆ ಹಾಕ್ಕೊಂಡಿದ್ವಿ. ಎಲ್ಲ ಬೀಜದಿಂದ ಮಾಡಿದಂಥ ಗಿಡಗಳಾಗಿದ್ದರಿಂದ ನಮಗೆ 5 ವರ್ಷದ ಮೇಲೆ ನಮಗೆ ಶುರುವಾಗಿದ್ದಾವೆ. ಇದು ನಮ್ಮದು 3ನೇದೋ 4ನೇದೋ ವರ್ಷದಲ್ಲಿ ಬರ್ತಾ ಇದ್ದಾವೆ ನಿರಂತರವಾಗಿ ಕಾಯಿಗಳು. ಸೊ ನೋಡ್ತಾ ಇದ್ದೀರಿ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನೊಂದು 2-3 ಗಿಡ ಯಾವುದ್ರಲ್ಲಿ ತುಂಬ ಹೆಚ್ಚಾಗಿ ಕಾಯಿ ಹಚ್ಚಿದೆ ಅದನ್ನು ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ರೀತಿ ನಮಗೆ ಒಂದೇ ಥರ ವೆರೈಟಿ ಬಂದಿಲ್ಲ. ನಾವು ಬೀಜದಿಂದ ಮಾಡಿದ್ರಿಂದ ಒಂದು ಬಲ್ಬ್ ಶೇಪ್ ಬಂದಿದೆ, ಒಂದು ರೌಂಡ್ ಶೇಪ್ ಬಂದಿದೆ, ಒಂದು ಹಾಫ್ ಬಲ್ಬ್ ಶೇಪ್ ಬಂದಿದೆ. ಸೊ ಈ ಥರ ಡಿಫ್ರೆಂಟ್ ವೆರೈಟೀಸ್ ಬಂದಿದ್ದಾವೆ. ಮರಗಳು ತುಂಬ ದೊಡ್ಡದಾಗಿ ಬರ್ತಾ ಇದ್ದಾವೆ. ಬೀಜದಿಂದ ಹಾಕಿದ್ರಿಂದ ಆಕಾರ ತುಂಬ ದೊಡ್ಡದಾಗಿದ್ದಾವೆ ಮರಗಳದ್ದು. ಸೊ ನಮಗೆ ಕೀಳೋದಕ್ಕೂ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಬಟ್ ಸದ್ಯಕ್ಕೆ ನಾವು ಪ್ರೂನಿಂಗ್ ಮಾಡಬೇಕು ಈ ವರ್ಷ ಕಾಯಿ ತೊಗೊಂಡ್ಮೇಲೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ನೋಡಿ, ಕಾಯಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ನಿಮಗೆ ಒಳ್ಳೆ ನೈಸರ್ಗಿಕವಾಗಿ ಬೆಳೆದಂಥ ಬೆಣ್ಣೆಹಣ್ಣು ನಮ್ಮ ಹತ್ರ ಸಿಗುತ್ತೆ. ನಿಮಗೇನಾದರೂ ಬೇಕಿತ್ತು ಅದರಲ್ಲಿ ನಮ್ಮನ್ನು ಸಂಪರ್ಕಿಸಿ. ನೀವು ಬೆಳೀರಿ, ಅಂತರ ಬೆಳೆಯಾಗಿ ತೆಂಗಲ್ಲಿ ಮಧ್ಯದಲ್ಲಿ ದಯವಿಟ್ಟು ಬೆಳೀರಿ ಹಾಗೂ ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.